ಯೂಟ್ಯೂಬ್ ಚಾನಲ್ ಅಂತ ಇವಾಗ ಹೇಳಲ್ಲ. ಏನಪ್ಪ ಇವನು ಬೆಳಗ್ಗೆನೇ ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ ಇವತ್ತಿಂದ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡೋಂಥ ಡೈಲಿ ಬ್ಲಾಗ್ಸು ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗೈಸ್. ಒಂದು ಬಿಡ್ದಂಗೆ ಆಯಿತಾ. ಇವಾಗ ಬೆಳಗ್ಗೆನೇ ಇದ್ದೆ, ಮೇಲ್ಗಡೆ ಬಂದೆ ನೋಡಿ ಗೈಸ್. ನೇಚರ್ ಹಿಂಗಿದೆ, ಮಾರ್ನಿಂಗ್ ವೈಬ್. ಇವಾಗ ಮಾರ್ನಿಂಗಿಂದ ಶುರು ಮಾಡ್ತೀನಿ ಗೈಸ್. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಮ್ಮನ್ನು. ನಾನು ಯಾವಾಗಲೂ ಇಂಟರ್ವ್ಯೂಗೆ ಬಂದಾಗ ಗುಡ್ ಮಾರ್ನಿಂಗ್ ಗಾಯ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅದೇ ಕನ್ನಡಕ್ಕೆ ನೋಡ್ಕೊಳ್ಳೋಣ, ಎಲ್ಲರಿಗೂ ಸ್ವಾಗತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಬರುತ್ತಲ್ಲ ಇವಾಗ ಕಂಟಿನ್ಯೂ ಇವತ್ತಿಂದ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಎದ್ದು ಇವಾಗ ಜಸ್ಟ್ ಎದ್ದೆ ಗೈಸ್. ಮಾರ್ನಿಂಗ್ 6 o'clockಗೆ ನೋಡಿ. ಮಾರ್ನಿಂಗ್ ನಿಂತಿದೆ ಇಲ್ಲಿ ವೈಬ್ ಬಂದು ನಮ್ಮನೆ ಹತ್ರ. ಆಮೇಲೆ ಇಲ್ಲಿ ಫುಲ್ ಸರೌಂಡಿಂಗಲ್ಲಿ ನಮ್ಮ ಮನೆ ಒಬ್ಬರದೇ ಮಾತ್ರ ನಮ್ಮದು ಒಂದೇ ಮನೆ. ಅದು ಬಿಟ್ಟರೆ ಇಲ್ಲಿಂದ 1 ಕಿಲೋಮೀಟ್ರ್ ಆ ಕಡೆಗೆ ಒಂದು ಮನೆ ಇದೆ, ಈ ಕಡೆ ಊರಿಂದ ಆ ಕಡೆಗೆ ಒಂದು ಮನೆ ಇದೆ ಗೈಸ್. ಇಲ್ಲಿ ಬಿಟ್ಟರೆ ಯಾವುದು ಮನೆ ಇಲ್ಲ. ಅದಕ್ಕೆ ಗೈಸ್ ಹಳ್ಳಿಲಿರಬೇಕು. ಹೆಂಗಿರುತ್ತೆ ಅಂದರೆ ಥರ ನೆಮ್ಮದಿಯಾಗಿ ಪೀಸ್ ಮೈಂಡ್ ಬೇಕು ಅಂದರೆ ಹಳ್ಳಿಗೆ ಬರಬೇಕು ಗೈಸ್. ಅದಕ್ಕೆ ಫನ್ನು ಹಿಂದೆಲ್ಲ ಚೇಂಜ್ ಮಾಡ್ಕೊಂಡು ಅದಕ್ಕೆ ಇಲ್ಲಿ ತಗೊಂಡ್ರು ಮನೆನ ಹೋಗಿ ರೆಡಿ ಆದಮೇಲೆ ಮುಂದೆ ಡೈಲಿ ಬ್ಲಾಗ್ಸ್ ಹೆಂಗಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಇವತ್ತು. ಕಮಾನ್ ಹೋಗೋಣ. ಇಂಥ ಕೂದಲು ಮೇಂಟೈನ್ ಮಾಡೋದೇ ಕಷ್ಟ ಗೈಸ್ ಅಲ್ವಾ? ನೋಡಿ ಎಷ್ಟು ಕಷ್ಟ ಅಂದರೆ ಉದ್ದ ಕೂದಲು ಮೇಂಟೈನ್ ಮಾಡೋದು. ಈ ಥರ ಆಗಬಾರ್ದು ಗೈಸ್. ಟ್ರೈಪೋರ್ಡು ಮುರಿದೋಯ್ತು ಗೈಸ್, ಮುರಿದೋಯ್ತು. ಬನ್ನಿ ತಲೆ ಹಿಂಗೆ ವಾಚ್ಕೊಂಡ್ರೆ ಆಯಿತು, ಏನಾಗಲ್ಲ. ಸ್ಮಾರ್ಟಾಗಿ ಕಾಣಿಸ್ತಿದೆ ಗೈಸ್. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ನೋಡಿ ಸಾಕಲ್ಲ ಇಷ್ಟು ಕಾಣಿಸಿದ್ರಿ. ಕುಂಕುಮ ಇಟ್ಕೊಳ್ಳ, ಕುಂಕುಮ ಗೆಟ್ ರೆಡಿ ವಿತ್ ಮೀ ಅಂತ ಒಂದು ಮಾಡೋಣ ಗೈಸ್. ಎಲ್ಲ ಫುಲ್ಲು ಕಾಸ್ಟ್ಯೂಮ್ಸಲ್ಲಿ ರೆಡಿ ಮಾಡ್ಕೋಬೇಕು, ಬಟ್ಟೆ ರೆಡಿ ಮಾಡ್ಕೋಬೇಕು ಗೈಸ್. ಬಟ್ಟೆ ಅದಕ್ಕೆ ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ. ಪುಲೋವರ್ ಹಾಕಲಿಲ್ಲ ಗೈಸ್, ಪುಲೋವರ್ ಹಾಕ್ಬಿಡ್ತೀನಿ ಒಂದು ನಿಮಿಷ. ನೋಡಿ ಬ್ಲ್ಯಾಕ್ ಕಲರ್ ಪುಲೋವರ್ ಗೈಸ್, ಬ್ಲ್ಯಾಕ್ ಇದ್ರ ಮೇಲೆ ಬ್ಲ್ಯಾಕ್ ಕಲರ್ ಪುಲೋವರ್ ನೋಡಿ. ಚೆನ್ನಾಗಿ ಕಾಣ್ತಿದೆ ಗೈಸ್ ನೋಡಿ. ದಿಸ್ ಈಸ್ ಮೈ ಯೂನಿಫಾರ್ಮ್. ನಮ್ಮಮ್ಮಂಗೆ ತಿಂಡಿ ರೆಡಿ ಆಯ್ತು ಅಂತ ಕೇಳೋಣ. ಕಮಾನ್. ಯಾರು ಶಿವಣ್ಣ ಬರ್ತಾರಂತವ್ರು.
ಗೈಸ್ ನೋಡಿ ನಮ್ಮಮ್ಮ ಬೆಳಗ್ಗೆ ಬೆಳಗ್ಗೆ ಹೊಸ್ಲಿ ನೀರು ಹಾಕ್ತಿದ್ದಾರೆ. ಅಮ್ಮ ನನಗೇನು ತಿಂಡಿ ಏನು ಇಲ್ಲಿ ವಿಡಿಯೋದಲ್ಲಿ ಹೇಳಿ. ಇಡ್ಲಿ ಗೈಸ್ ನೋಡೋಣ ಬನ್ನಿ. ಇಡ್ಲಿ ನಾನು ಬಾಕ್ಸ್ ತರಿಸ್ಲ ಗೈಸ್, 3 ಬಾಕ್ಸ್ ನಾನು ತಗೊಂಡೋಗ್ಬೇಕು ಕಾಲೇಜಿಗೆ. ನೋಡಿ, ಒಂದರಲ್ಲಿ ಪ್ರೋಟೀನ್, ಒಂದರಲ್ಲಿ ವೆಜಿಟೇಬಲ್ಸ್, ಇದಕ್ಕೆ ಇಡ್ಲಿ. ನಾನು ಇಡ್ಲಿ ತಗೊಂಡೋಗಲ್ಲ ಅಂತಂದೆ, ಇಡ್ಲಿ ತಗೊಂಡೋಗಿ ಕವರಲ್ಲಿ ಕಟ್ಕೊಂಡು ಅಂತ ಇಲ್ಲಿ ಅಂದರೆ ಸಾಂಬಾರು ಚೆಲ್ಲಬಾರ್ದು ಅಂತ ಬಯಸೋದು, ಸಾಂಬಾರು ಚೆಲ್ಲಬಾರ್ದು ಅಂತ ಹಂಗೆ. ನೋಡಿ ಇಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ, ಇಡ್ಲಿ ಕುಕ್ಕರಲ್ಲಿ ಒಳ್ಳೆ ಬಂತು ಗೈಸ್, ಗಮ್ಮಂತದೆ ಇಡ್ಲಿ. ಇವಾಗ ನಮ್ಮಮ್ಮ ತೆಗೆದು ಹಾಕ್ಕೊಡ್ತಾರೆ. ತಿನ್ನಲ್ಲ, 1-2 ತಿಂತೀನಿ ಅಷ್ಟೇ ಇಡ್ಲಿ. ಇಲ್ಲೊಂದು 4 ಹಾಕ್ಕೊಂತೀನಿ ಅಷ್ಟೇ, 4 ಇಡ್ಲಿ. ಫುಲ್ ಡಯಟ್ ಸ್ಟಾರ್ಟ್ ಮಾಡೋಣ ಇವತ್ತಿಂದು ಗೈಸ್. ಇವಾಗ ಕಾಲೇಜ್ಗಳಿಗೆ ಹೊರಡ್ತಾ ಇದ್ದೀನಿ. ನೋಡಿ ಟೈಮ್ ಆಯಿತು. ನಮ್ಮ ಡ್ಯಾಡಿ ಇವಾಗ ಬೈಕ್ ತೆಗಿತಿದ್ದಾರೆ ಗೈಸ್. ಬನ್ನಿ ಟೌನಲ್ಲಿ ಸಿಗ್ತೀನಿ ನಿಮಗೆ. ಇಲ್ಲಿಂದ ಹೋಗಿ ಬಸ್ ಹೊತ್ಕೊಂಡು ಅಲ್ಲಿಂದ ಮತ್ತೆ ಅಲ್ಲಿ ಕಾಲೇಜ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡಿಂದ ಕಾಲೇಜ್ ತನಕ ಮತ್ತೆ 1-2 ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ನಡ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಅದಕ್ಕೂ ಟೈಮ್ ಬರುತ್ತೆ. ಹಿರೇಕೊಳಲ್ಲಿ ಹೆಂಗಿರೋ ಬ್ಲಾಗ್ ಮಾಡಿದ್ದೀವಲ್ಲ, ನೋಡ್ಕೊಂಡು ಬನ್ನಿ. ಜರಿ ಫಾಲ್ಸಿಗೆಲ್ಲ ಫ್ರೆಂಡ್ಸ್ಗಳು ಜಾಸ್ತಿ ಇರುತ್ತೆ. ನೋಡೋಣ ಇವಾಗ ಕಾಲೇಜಿಗೆ ಹೋಗಿ ಫ್ರೆಂಡ್ಸ್ ಆಗಿ ಅವ್ರೇನಂತಾರೆ ಸಜೆಷನ್ಸ್ ಆ್ಯಂಡ್ ಕ್ಲಾಸ್ ಎಲ್ಲ ತಿಳ್ಕೊಂಬೋಣ ಬನ್ನಿ. ಇದೇ ನಮ್ಮ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ಇಷ್ಟು ದಿನ ಸಿ ಸಿ ಕ್ಯಾಮ್ರಾ ಇರಲಿಲ್ಲ. ನೆನ್ನೆ ಬಂದು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡಿದ್ವಿ. ಕೆಳಗಡೆ ಫುಲ್ ಲ್ಯಾಬ್, ಕೆಳಗಡೆ 2 ರೂಮ್ ಇದೆ. 3rd ಸೆಮಿಗೆ ಒಬ್ಬರಿಗೆ, 5th ಸೆಮಿಗೆ ಒಬ್ಬರಿಗೆ. ನೋಡಿ 2 ರೂಮ್. ನಾವು ಒಳಗೆ ಹೋಗ್ಬೋದು. ಒಬ್ಬೊಬ್ಬರು ಬರೀ ಮೊಬೈಲ್ ಹಿಡ್ಕೊಂಡು ಬಂದ ತಕ್ಷಣ ನೀವೇನು ಪ್ರಪಂಚದಲ್ಲಿ ಅತಿ ಸುಂದರವಾದ ಹುಡುಗರಲ್ಲ ಬಿಡೋ, ತೆಗಿರೋ ಕೈನ ಕಾಣುತ್ತೆ ಅಲ್ಲ ಅದೇ. ಓ ಕಾಣುತ್ತೆ ಇರಲಿ, ತೋರ್ಸ್ರಪ್ಪ ಮಖಾನ. ನಾನೇನು ಗೈಸ್ ಹಿಂಗೆ ಆಡ್ತಾರಂದರೆ ನಾನು ಫುಲ್ಲು ಹೈ ಬ್ಲಾಗರು. ಇವನ್ನ ಹಾಕಿದ ತಕ್ಷಣ ನಾಳೆನೇ 1 ಮಿಲಿಯನ್ ವ್ಯೂಸ್ ಹೋಗುತ್ತೆ. ನನಗೆ ಮುಖ ಮುಚ್ಕೊಂತ ನೋಡಿ ಇಲ್ಲಿ. ನೀನು ಬಿಡೋ ಲೇ ಬರತ್ತು ಇದ್ದಾರೆ ನೋಡಿ. ಹೊಸ್ದಾಗಿ ನಮ್ಮ ಕಡೆ ಮಾಡ್ರಿ ನಮ್ಮ ಬಸವರಾಜ್ ಅವರು. ಏನೀಗ ಹ್ಞೂ ಬರ್ತಿದ್ದೆ, ಹೊರಗೋ ಬರ್ತೀವಿ. ಅಂಗಡಿಗೆ ಕೊಡಿಸ್ತೀನಿ ಹೋಗೋಣ ಗೈಸ್. ನಮ್ಮ ಹೇಮಂತಣ್ಣ ನೋಡಿದ್ರೆ ಫುಲ್ ಬೇಜಾರಾಗ್ಬಿಡ್ತಾರೆ. RS ಮೇಲೆ ಟ್ಯಾಂಕೇ ಇಲ್ಲ ಗೈಸ್, ಟ್ಯಾಂಕಿಂದ ಇಲ್ಲ. ನಾನು ಹೇಳಿದ್ದು ನಿನಗೆ ಇದಲ್ಲ, ಅಲ್ಲಿ ವೈಟ್ ಕಲರ್ ಇರೋ ತಗೊಂಡಿದ್ದೆ. ವೈಟ್ ಕಲರ್ ತಗೋ, ಚೆನ್ನಾಗಿರಲ್ಲ. ವೈಟ್ ಕಲರ್ ತಗೋ ವೈಟ್ ಕಲರ್ ತಗೋ ಗೈಸ್. ಇವನಿಗೆ 5 ರೂಪಾಯಿ ತಗೋ, 5 ರೂಪಾಯಿ ಜಾಗ ತೊಗೊಂಡ್ಬಿಟ್ಟು ಅಂಕಲ್ ಹತ್ರ ಬಿಟ್ಟು ಎಷ್ಟು ರೂಪಾಯಿ ಫೋನ್ಪೇ ಮಾಡಲಿ. ಯಾಕೋ ಒಳಗಿದಾರ? ನನ್ನ ಶೂಸ್ ಇದೆಯಪ್ಪ, ನನ್ನ ಶೂಸ್ ನೋಡಿ ಗೈಸ್. ಕಿರಣ್ ಸರ್ ಇದ್ದಾರೆ ಗೈಸ್, ಅವರು ಶೂಸ್ಗೆ ಬೈತಾರೆ. ನನ್ನ ಶೂಸಲ್ಲಿದೆ ಆದರೆ ಹೇಳ್ಕೊಬರ್ತಾನೆ ಅವನು. ಇವರು ಇಂಡೈರೆಕ್ಟಾಗಿ ಹೇಳಿದ್ರೆ B1 ಅಂತ, ಡೈರೆಕ್ಟಾಗಿ ಹೇಳಿದ್ರೆ ಚೇತನ್ ಅಂತ. ನಾವು ಎರಡಲ್ಲಿ ಯಾವ್ದು ಹೇಳೋದು?
ಶೂಸ್ ಹಾಕೊಂತಿದ್ದೀನಿ, ಹಾಕೊಂಡು ಹೋಗ್ತಿದ್ದೀರಿ. ಶೂಸ್ ಹಾಕಿದ್ದೀನಿ. ಏನ್ರ ಏನು ಮಾಡಲಿಲ್ವಾ? ಏನು ಮಾಡಲಿಲ್ವಾ? ಆ ಕಡೆ ರೂಮಲ್ಲಿ ಎಲ್ಲರಿಗೂ ಕೊಡ್ತಾರೆ ನೈಸಾಗಿ. ಕಿರಣ್ ಸರ್ ಇಲ್ಲಿ ಬರಲಿಲ್ಲ. ಆ ಕಡೆ ರೂಮಲ್ಲಿ ಶೂಸಿಗೆ ಬರ್ತಾರೆ. ಈ ಕಡೆ ರೂಮ್ ಬಂದಿಲ್ವ? ಈ ಕಡೆಗೆ ಓಡೋರು ಹಿಡ್ಕೊಂತಾರೆ ಅಲ್ಲೇ. ನಾನು ಅದಕ್ಕೆ ನೋಡಿ ಬರುತ್ತೋ ಮೇಕಿಂಗ್ ಸೂಪ್ರ ಬರ್ತಾರೆ ತಡಿ. ಗಾಬ್ರಿಗೆ ಗೈಸ್ ಕ್ಯಾಲ್ಕುಲೇಷನ್ ಮಾಡ್ತಾನೆ ಇಲ್ಲಿ ಒಳಗಡೆ ಕೂತ್ಕೊಂಡು. ಇಲ್ಲೊಡಲಿ ಗಾಬ್ರಿಗೆಲ್ಲ ಮರಿತಾ ಬಿಟ್ಟವ್ರೆ. ನಡಕ್ಸಿಯರ್ ನೋಡಿ ಗೈಸ್ ಕೈನ ಹಂಗ ಉದ್ದಾರಾಗ ಶೂಸ್ ನೀಟ್ನೆಸ್ ಇಲ್ಲಪ್ಪ ನಿಂದು.